ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಈ ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ರೆಸಿಪಿ ಏನಂದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ. ಮೊನ್ನೆ ಹಾಕಿದ್ದು ಮೊಸರುಗಾಯಿ ಅಂದ್ರೆ ತುಂಬಿದ ಮೆಣಸಿನ್ಕಾಯಿ ಮಾಡಿದ್ನಿ. ಅವ ಮೆಣಸಿನ್ಕಾಯಿಲೇನ ಸ್ವಲ್ಪ ಒಂದಿಷ್ಟು ತೆಗೆದು ಇಟ್ಕೊಂಡು ಕಾಸು ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೀನಿ. ಇದನ್ನು ದಕ್ಷಿಣ ಕನ್ನಡ ಕಡೆ ಉಡುಪಿ ಕಡೆ ಭಾಳ ಮಾಡ್ತಾರೋ. ಆ ರೆಸಿಪಿ ನಾವು ಯಾವಾಗಾದರೂ ಮಾಡಿರ್ತೇವೆ. ಅದಕ್ಕೆ ಅದನ್ನು ಆ ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೊಂಡನು. ಅವ ಮೆಣಸಿನ್ಕಾಯಿನ ಒಂದಿಷ್ಟು ತೆಗೆದು ಇಟ್ಕೊಂಡಿದ್ನಿ. ಈ ಮಜ್ಜಿಗೆ ಮೆಣಸಿನ್ಕಾಯಿಗೂ ಸೇಮ್ ಪೌಡ್ರನ್ನ ಮಾಡ್ಕೋಬೋದು. ಆದರೆ ಇದಕ್ಕೆ ಅವಲಕ್ಕಿ ಚುನ್ಮರಿ ಏನು ಹಾಕೋಂಗಿಲ್ಲ, ಬರೀ ಮಸಾಲೆ ಪೌಡ್ರ್ ಅಷ್ಟೇ. ಇದಕ್ಕೂ ಜೀರಿಗೆ, ಕೊತ್ತಂಬರಿ ಕಾಳು, ಒಂದು ಸ್ವಲ್ಪ ಡ್ರೈ ಪೌಡ್ರ್ ಮಾಡಿ ಕಾಸ, ಒಂದು ಸ್ವಲ್ಪ ಮೆತ್ತೆ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ ಪೌಡ್ರ್ ಎರಡಕ್ಕೂ ಸೇಮ ಮಾಡಿದ್ನಿ ನಾನು. ಅದ್ರಾಗಿನ ಪೌಡ್ರ್ ಮಾಡಿ ಕಾಸ ಒಂದಿಷ್ಟು ಪ್ಲೇಟಿಗೆ ತೆಗೆದು ಇಟ್ಕೊಂಡು ಇದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೀನಿ. ಈ ಪೌಡ್ರಕ್ಕೆ ಮತ್ತು ಒಂದು ಸ್ವಲ್ಪ ಹಿಂಗಿನ ಪುಡಿ ಒಂದು ಚಮಚದಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಬೌಲ್ನಷ್ಟು ಉಪ್ಪು ಹಾಕಿ ಕಾಸ ಈ ರೀತಿಯಾಗಿ ಎಲ್ಲ ಉಪ್ಪು ಮತ್ತು ಹಿಂಗಿನ ಪುಡಿ ಎಲ್ಲ ಮಿಕ್ಸ್ ಆಗುವಂಗೆ ಚಂದಾಗ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಕಾಸ ಇದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಬೇಕು. ಅಂದ್ರೆ ನೀವು ಹುಳಿ ಮಜ್ಜಿಗೆ ಇಷ್ಟಪಡೋರು ಹುಳಿ ಮಜ್ಜಿಗೆನೂ ಮಾಡಿ ನಡಿತೈತಿ. ನಾ ಮೀಡಿಯಮ್ ಒಂದು ಸ್ವಲ್ಪ ಮಜ್ಜಿಗೆ ಮಾಡಿ ಕಾಸ ಒಂದು ತಟ್ಟೆಯೊಳಗೆ ಹಾಕಿದನು. ಅದಕ್ಕೆ ಈ ಪೌಡ್ರ್ ಏನಿರ್ತದಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿದ್ನಿ. ಹಾಕಿ ಕಾಸ ಒಂದಿಷ್ಟು ಮತ್ತು ಮೇಲ್ಗಡೆ ಉಪ್ಪು ಒಂದು ಸ್ವಲ್ಪ ಹಾಕಿ ಅದನ್ನೆಲ್ಲ ಮಜ್ಜಿಗೆಯೊಳಗೆ ಕುಡ್ಕೊಂಮಟ ಕಲಿಸ್ಬೇಕು. ಕಲಿಸಿ ಕಾಸ ಇವನೇನು ಮೆಣಸಿನ್ಕಾಯಿ ನಡಕ್ಕೆ ಸಿಳ್ಳಿಟ್ಟಿರ್ತಾವಲ್ಲ ಈ ರೀತಿಯೊಳಗೆ ಡಿಪ್ ಮಾಡಿ ಇಟ್ಟುಬಿಡ್ಬೇಕು. ಅವನ್ನ ಇಡೀ ರಾತ್ರಿ ಎಲ್ಲ ಡಿಪ್ ಮಾಡಿ ಹಿಂಗೆ ಈ ರೀತಿ ಮುಳುಗೋ ಮಟ ಇಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟು ಬಿಡಬೇಕು. ಈ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು 2 ರಿಂದ 3 ದಿವಸ ಇದೇ ಪ್ರೊಸೀಜರ್, ಸೇಮ್ ಪ್ರೊಸೀಜರೇ ಇರ್ತೈತಿ. ರಾತ್ರಿ ಮುಚ್ಚಿ ಮಜ್ಜಿಗೆ ಒಳಗೆ ಹಾಕಿಡಬೇಕು. ಬೆಳಗ್ಗೆ ಮತ್ತು ಅವನ್ನ ಎಲ್ಲ ಹಿಂಗೆ ಒಂದು ಸ್ವಲ್ಪ ಕೈಯಾಡಿಸಿ ಒಂದು ಪರಾತದೊಳಗೆ ಈ ರೀತಿಯಾಗಿ ಆರು ಹಾಕಿ ಬಿಸಿಲಿಗಿಡಬೇಕು. 2 ರಿಂದ 3 ದಿವಸ ಮಾಡಿದ್ರಂದ್ರೆ ನೀವು ಚಲೋ ಆಗ್ತಾವೆ. ಇಲ್ಲಿ ನೋಡ್ರಿ ನಾನು ನಿಮಗೆ ಮಾಡಿ ತೋರಿಸಿದನು. ಇವನು ಈ ರೀತಿ ರಾತ್ರಿ ಮಜ್ಜಿಗೆ ಒಳಗೆ ಹಾಕಿದ್ನಿ. ಮರನೇ ದಿವಸ ಫಸ್ಟ್ ಡೇ ಇಲ್ಲಿ ನೋಡ್ರಿ, ಇಲ್ಲ ಫಸ್ಟ್ ಡೇ ಈ ರೀತಿಯಾಗಿರ್ತಾವೆ. ಗ್ರೀನ್ ಆಯ್ಕಾಸ ಅವನು ಬಿಸಿಲಿಗೆ ಒಣಗಿಸ್ಬೇಕು. ಅವತ್ತು ಸಂಚನಕನು ಒಣಗಿಸಿದ್ದಿಂದ ಮತ್ತು ಈ ರೀತಿಯಾಗಿರ್ತಾವೆ ಸಂಜಿಗೆ. ಅಂದ್ರೆ ಮತ್ತು ಇವನೇನು ಮಾಡಬೇಕು, ರಾತ್ರಿ ಇಡೀ ಎಲ್ಲ ಮಜ್ಜಿಗೆ ಒಳಗೆ ಅದ ಮಜ್ಜಿಗೆನೇ ಇಟ್ಟಿರಬೇಕು. ಮತ್ತು ಬೇರೆ ಮಜ್ಜಿಗೆ ಏನು ಇಡಂಗಿಲ್ಲ. ಅದ ಪುಡಿ ಹಾಕಿ ಏನು ಮಜ್ಜಿಗೆ ಇಟ್ಟಿರ್ತಾವಲ್ಲ ಅದನ್ನು ಹಾಕಿ ಮತ್ತು ಮರನೇ ದಿವಸ ಬೆಳಗ್ಗೆನೇ ಈ ರೀತಿಯಾಗಿ ಮತ್ತು ಅದ ಪರಾತೊಳಗನ ಹಾಕಿ ಇಡಬೇಕು. ಕಂಟಿನ್ಯೂ 3 ರಿಂದ 4 ದಿವಸ ಇಡಬೇಕು. ಅಂದ್ರೆ ಇವು ಪಳ್ಳಾಗ್ತಾವೆ, ಚಲೋ ಆಗ್ತಾವೆ ಮತ್ತು ಟೇಸ್ಟ್ ಮಾತ್ರ ಭಾಳ ಸೂಪರಾಗಿರ್ತೈತಿ. ಅದಕ್ಕೋಸ್ಕರ ಇದನ್ನೊಂದು ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೊಂಡನು. ಇಲ್ಲಿ ನೋಡ್ರಿ ಮಜ್ಜಿಗೆ ಅವ್ನು ಹಾಕಿರ್ತಾವಲ್ಲ ಅವನು ಸ್ವಲ್ಪ ಮತ್ತು 2ನೇ ದಿವಸದ್ದು 2ನೇ ದಿವಸ ನೆನೆ ಹಾಕಿ ಕಾಸ ಅವನು ಮತ್ತು ಒಣಗಿಟ್ಟು ನಿಮ್ಮ 3ನೇ ದಿವಸ ಅವು ಮಜ್ಜಿಗೆ ಹುಳಿ ಹಾಕಾವು. ಮತ್ತು ನಿಮ್ಗೆ ಹುಳಿ ಬೇಡ ಅನ್ನೋರಿದ್ರೆ ಆ ಮಜ್ಜಿಗೆ ಐತಲ್ಲ ಫ್ರಿಜ್ ಒಳಗೆ ತೆಗೆದಿಡ್ಬೋದು. ಇಟ್ಟು ಕಾಸು ಮತ್ತು ಅವನು ರಾತ್ರಿ ನೆನೆ ಹಾಕಿ ಕಾಸು ಮತ್ತು ಮುಂಜಾನೆ ಬಿಸಿಲಿಗೆ ಒಣಗಿಟ್ಟಿದ್ದೀನಿ ಮತ್ತು ಅವ್ನು ಫ್ರಿಜ್ ಒಳಗೆ ತೆಗೆದಿಡ್ಬೋದು. ಈ ರೀತಿಯಾಗಿ ಕಂಟಿನ್ಯೂ 3 ದಿವಸ ನಾನು ಮಾಡಿದ್ನಿ. ಇವ ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿರ್ತಾವೆ. ಈಗ ಇನ್ನೂ ಬಿಸಿಲು ಐತಿ, ಸ್ವಲ್ಪ ನೀವು ಮಾಡ್ಕೊಳ್ಳೋರಾದ್ರೆ ಮಾಡ್ಕೊರಿ, ಟೇಸ್ಟ್ ಭಾಳ ಆಗಿರ್ತಾವೆ. ತುಂಬಿದ ಮೆಣಸಿನ್ಕಾಯಿನೂ ಚಲೋ ಆಗ್ತಾವೆ ಮತ್ತು ಇವು ಒಂಥರ ಡಿಫ್ರೆಂಟ್ ಆಗಿರ್ತೈತಿ ಟೇಸ್ಟ. ಇದನ್ನು ಈ ರೀತಿ ನೀವು ಮಾಡ್ಕೋರಿ, ಸೂಪರಾಗಿರ್ತಾವೆ. 3ನೇ ದಿವ್ಸಕ್ಕಂದ್ರೆ ಈ ರೀತಿಯಾಗಿದ್ದಾವೆ. ಹಿಂಗಾಗಿದ್ದು ಅಂದ್ರೆ ನಾವು ಆಮೇಲೆ ತೆಗೆದಿಟ್ಬಿಡ್ಬೋದು. ಆಮೇಲೆ ಮತ್ತು ಮಜ್ಜಿಗೆ ಏನು ಹಾಕೋದಿಲ್ಲ. ಒಂದು ಸ್ವಲ್ಪ ಉಳಿದ್ರೂ ಅವ್ನು ಚಲ್ಲಿ ಕಾಸ ಇಟ್ಕೋಬೋದು. ಆಮೇಲೆ 4 ರಿಂದ ಅವ್ನು 3 ದಿವಸ ನೆನೆ ಹಾಕಿದ್ದಿಂದ ಒಂದು 2-3 ದಿವಸ ಒಣಗಿಸ್ಬೇಕು. ಈ ರೀತಿ ನೋಡ್ರಿಲ್ಲೇ ಮುರಿದ್ರೆ ಪುಡಿ ಆಗಬೇಕು. ಹಿಂಗೆ ಒಣಗಿಸಿ ಕಾಸ ಅವನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಕರು ತಿಂದ್ರೆ ಹುಗ್ಗಿ, ಮೊಸರನ್ನ ಮತ್ತು ಅನ್ನ, ತುಪ್ಪ, ಸಾರ ನೀವು ಏನೋ ಒಂದ್ರ ಜೋಡಿ ತಿಂದ್ರು ಅಂತೂ ಸೂಪರಾಗಿರ್ತೈತಿ. ಮೊಸರನ್ನ ಜೋಡಿ ಅಂತೂ ಬೆಸ್ಟ್ ಕಾಂಬಿನೇಷನ್ ಇದೆ. ಇಲ್ಲಿ ನೋಡ್ರಿ ನಿಮ್ಗೊಂದು ಸ್ವಲ್ಪ ಎಣ್ಣೆ ಹಾಕಿ ಅವನು ಕರೆದು ಕಾಸ ತೆಗೆದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಯಿತು. ಇವು ಸೂಪರಾಗಿರ್ತಾವೆ. ನೀವು ಒಂದು ಸ್ವಲ್ಪ ಮಾಡ್ಕೊಂಡು ಟ್ರೈ ಮಾಡಿ ನೋಡಿರಿ, ಸೂಪರಾಗಿರ್ತೈತಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತಾವ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸತ್ತೀರಿ. ನೀವೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋವಂತೂ ಮರ್ಯಾಕೆ ಹೋಗಬೇಡ್ರಿ. ಈ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಮೊಸರುಗಾಯಿ ನೀವೆಲ್ಲರೂ ಯಾರು ಮನೇಲಿ ಮಾಡ್ತಿರಲ್ಲ, ನೀವು ಮಾಡಿದಾಗ ನಿಮ್ಮ ಟೇಸ್ಟ್ ಹೆಂಗೆ ಬಂತಂತೆ ಕಾಸ ನಂಗೆ ಮೆಸೇಜ್ ಮೂಲಕ ತಿಳಿಸೋದಂತೂ ಮರ್ಯಾಕೆ ಹೋಗಬೇಡ್ರಿ. ಎಲ್ಲರೂ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ತುಂಬ ಚಿರಋಣಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.